ಗಂಗಾವತಿ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಚೆನ್ನಪ್ಪ ಮಳಗಿ ವಕೀಲರಿಗೆ ಸಹಕಾರ ಭಾರತಿ ಕೊಪ್ಪಳ ಜಿಲ್ಲೆಯವರಿಂದ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ಜಿಲ್ಲಾ ಅಧಿವೇಶನ ಮತ್ತು ಗಂಗಾವತಿ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಚೆನ್ನಪ್ಪ ಮಳಗಿ ವಕೀಲರಿಗೆ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಹೆಬ್ಬಾಳ ಬೃಹನ್ಮಠದ ಪರಮಪೂಜ್ಯ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅದ್ದೂರಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಸಹಕಾರ ಭಾರತಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಣೂರು ನರಸಿಂಹ ಕಾಮತ್ ಅವರು ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮವನ್ನು ಸಹಕಾರ ಭಾರತಿ ಕರ್ನಾಟಕ ರಾಷ್ಟ್ರೀಯ ಸಂರಕ್ಷಕರಾದ ರಮೇಶ್ ವೈದ್ಯಾಜಿ ಅವರು ಎಲ್ಲಾ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಜಿಲ್ಲಾ ಅಧಿವೇಶನವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಹಕಾರ ಭಾರತಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಕವಲೂರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆನಂದ್ ಕೊಟ್ರಪ್ಪ ಅಕ್ಕಿ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹಕ್ಕಿ, ಗಂಗಾವತಿ ತಾಲೂಕು ಸಹಕಾರಿ ಭಾರತಿ ಅಧ್ಯಕ್ಷರಾದ ಶರಬೇಂದ್ರ ಬೆನಕನಾಳ, ಸಹಕಾರ ಭಾರತಿ ಮಹಿಳಾ ಪ್ರಮುಖರಾದ ಲಲಿತಾ ನಾಗರಾಜ್ ಮ್ಯಾಗಳಮನಿ, ಉತ್ತರ ಕರ್ನಾಟಕ ಕ್ರೆಡಿಟ್ ಸಹ ಪ್ರಮುಖರಾದ ಶರಣಪ್ಪ ಹ್ಯಾಟಿ ಹಾಗೂ ಗಂಗಾವತಿಯ ಸಮಾಜ ಸೇವಕರಾದ ಶಂಕರಗೌಡ ಹೊಸಳ್ಳಿಯವರುಗಳು ಉಪಸ್ಥಿತರಿದ್ದರು. ಜಿಲ್ಲಾ ಅಧಿವೇಶನದಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿದ್ದ ಸಹಕಾರ ಭಾರತಿ ಸಾವಿರಾರು ಸಂಖ್ಯೆಯ ಸದಸ್ಯರುಗಳು ಪಾಲ್ಗೊಂಡಿದ್ದರು.
ಸೆಪ್ಟೆಂಬರ್ 21 ಜನಿಸಿದ್ದಾರೆ. ಇವರು ತಂದೆ ಬಂದ್ಬಿಟ್ಟು ಮಾಧವರಾವ್ ಪಾಂಡುರಂಗ ಇನಾಮದಾರ್, ತಾಯಿ ಜಾನಕಿಬಾಯಿ ಮಾಧವರಾವ್ ಇನಾಮದಾರ್. ನಂತರ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇಶವ ಸಂಘ ಮಡಿಯವರು ಮತ್ತು ಗುರುಜಿ ಸಂಪರ್ಕ ಬಂದ ನಂತರ ಸಹಕಾರ ಭಾರತಿ ಪ್ರವೇಶಿಸ್ತಿದ್ದಾರೆ. ಇವರು ಕೂಡ ಸ್ವತಂತ್ರ ಹೋರಾಟಗಾರರು. ಸತ್ಯಾಗ್ರಹ ಅಮೃತದಲ್ಲಿ ಸುಮಾರು 7 ವರ್ಷ ಸಹಕಾರ ಅನುಭವಿಸಿರ್ತಕ್ಕಂಥದ್ದು. ನಂತರ ಸಂಘದ ಹಿರಿಯರ ಕಾರ್ಯಕ್ಕೆ ಅವರು ಗುಜರಾತ್ನಲ್ಲಿ ಕೋಆಪರೇಟಿವ್ ಸಹಕಾರ ಚಳವಳಿಯನ್ನು ಪ್ರಾರಂಭಿಸುತ್ತಾರೆ. ನಂತರ 1970 ಸಹಕಾರ ಭಾರತಿಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಜಿಲ್ಲಾ ಸಂಸ್ಕಾರ ನಿಧಿ ಸರ್ಕಾರ ಜಿಲ್ಲಾ ಸರ್ಕಾರ ಘೋಷಣೆಯೊಂದಿಗೆ ಪ್ರಾರಂಭಿಸುತ್ತಾರೆ. ನಂತರ ಗ್ರೀನ್ ರೆವಲ್ಯೂಷನ್, ಅಂತರ್ಕ್ರಾಂತಿ ಮತ್ತು ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್, ಕನಿಷ್ಠ ನಾಲೆಜ್ ರೆವಲ್ಯೂಷನ್ ಇರ್ತಕ್ಕಂಥ ಧ್ಯೇಯವಾಗಿ ಇಟ್ಟುಕೊಂಡು ಸಹಕಾರ ಭಾರತಿ ನೆಟ್ಕೊಂಡು ಮಾಡಿದ್ದಾರೆ. ನಂತರ ರೀಸೆಂಟ್ ಆಗಿ ಇತ್ತೀಚೆಗೆ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಶ್ರೀ ಸಹಕಾರ ಮಂತ್ರಾಲಯ ಈ ರಾಷ್ಟ್ರದಲ್ಲಿ ಆಗಿ 5 ವರ್ಷ ತುಂಬಿ ನಿನ್ನೆ ಒಂದು ಭಾರತ ಮಂಟಪದೊಳಗೆ ಅದ್ಭುತವಾದಂತಹ ಕಾರ್ಯಕ್ರಮ ಅಮಿತ್ ಶಾ ಅವರು ಉದ್ಘಾಟನೆಯನ್ನು ಮಾಡಿದರು. ನನಗನಿಸ್ತದೆ ನಮ್ಮ ಕಾರ್ಯಕರ್ತರ ಚಿಂತನೆ, ನಾವ್ಯಾರು ಈ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಕೇಂದ್ರದಿಂದ ನಾವೇನೋ ಸೂಚನೆಯನ್ನು ಕೊಟ್ಟಿರಲಿಲ್ಲ. ಆದರೆ ಅವರವರೇ ಯೋಚನೆ ಮಾಡಿ 5 ವರ್ಷ ತುಂಬಿರತಕ್ಕಂಥ ಈ ಸಮಾವೇಶ ನಮ್ಮ ಜಿಲ್ಲೆಯಲ್ಲೂ ಕೂಡ ಪ್ರಥಮವಾಗಿ ನಾವು ಈ ಕಾರ್ಯಕ್ರಮ ಮಾಡಬೇಕು. ಮತ್ತು ಒಂದು ಅಭಿಮಾನ ಸಂಸ್ಥೆ ಏನಂದ್ರೆ ನಿಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಹಕಾರ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರಾದಂಥವರು, ಅವರು ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಸಹಕಾರ ಭಾರತೀಯ ಏನು ಹಕ್ಕೊತ್ತಾಯ ಮಾಡ್ತಿತ್ತು, ಅದು ಸಹಕಾರ ಮಂತ್ರಾಲಯ ಆದಂತಹದ್ದು ಬಹಳ ಗರ್ವದ ದಿನ ಅಂತ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಬಹಳ ಸಂತೋಷ ಆಗ್ತು. ನಮ್ಮ ಥಿಂಕ್ ಟ್ಯಾಂಕ್ ಅಂತ ನಮ್ಮ ಸ್ವಾಮಿಗಳನ್ನ ಕರಿತೀವಿ, ಚಂದ್ರಸ್ವಾಮಿ ಅಕೌಂಟ್ ಬ್ಯಾಂಕಿನ ಚಂದ್ರಸ್ವಾಮಿ ಬಂದರು. ನಾನು ಅವ್ರು ಇಲ್ಲದ್ರು ಇವತ್ತು ಅವ್ರ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ನನ್ನ ಮನಸ್ಸಾಗಿತ್ತು. 3 ವಿಷಯಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆ. ಒಂದು, ಬಹಳ ಇಡೀ ರಾಷ್ಟ್ರದಲ್ಲಿ ನಡೆಯತಕ್ಕಂಥದ್ದು ಏನಂದ್ರೆ ಪ್ಯಾಕ್ಸು, ಒಂದು ಮಿಲ್ಕು, ಒಂದು ಅರ್ಬನ್ ಬ್ಯಾಂಕು, ಕೋಆಪರೇಟಿವ್ ಸೊಸೈಟಿ, ಇವು 4 ಆಧಾರ ಸ್ತಂಭಗಳು. ಅದರ ಜೊತೆಗೆ ಬರ್ತಕ್ಕಂಥ 36 ವಿವಿಧ ರೀತಿಯ ಸಹಕಾರಿ ಸಂಸ್ಥೆಗಳು ಈ ರಾಷ್ಟ್ರದಲ್ಲಿ ಕೆಲಸ ಮಾಡ್ತವೆ. ಒಂದು ನಮ್ಮ ಮನಸ್ಸಲ್ಲಿ ಇರೋದೇನಂದ್ರೆ ಪ್ರೊಫೆಷನಲಿಸಮ್ ತರಬೇಕು ಸಹಕಾರಿ ಕ್ಷೇತ್ರದಲ್ಲಿ. ಪ್ರೊಫೆಷನಲಿಸಮ್ ಯಾರು ಸಂಸ್ಥೆಯನ್ನು ನಡೆಸ್ತಾರೋ ಸಿಇಒ, ಅವರು ಪ್ರೊಫೆಷನಲಿ ವೆರಿ ಸೌಂಡ್ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಸಂಸ್ಥೆಯನ್ನು ನಡೆಸಬೇಕು. ಎರಡನೇದು, ಇವತ್ತಿನ ಯುಗದೊಳಗೆ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಟೆಕ್ನಾಲಜಿ ಮುಖಾಂತರ ಎಷ್ಟು ಸಾಧ್ಯನೋ ಅಷ್ಟು ಜಲ್ದಿ ನಾವು ಕಸ್ಟಮರ್ನ ರೀಚ್ ಆಗಿ ಸರ್ವಿಸ್ ಕೊಡ್ತಕ್ಕಂಥದ್ದು ಎರಡನೇದು. ಮೂರನೇದು, ಸಹಕಾರಿ ಕ್ಷೇತ್ರದಲ್ಲಿ ನ್ಯೂ ಜನರೇಷನ್, ಯಂಗರ್ ಜನರೇಷನ್ ಶುಡ್ ಕಮ್ ಇನ್ ಟು ಫಸ್ಟ್. ಹೊಸ ಸಮಾಜದ ಹೊಸ ಹೊತ್ತಿನ ಹುಡುಗರು ಯಾರು ಪ್ರೊಫೆಷನಲಿ ಸೌಂಡ್ ಆಗಿ ಆ ಸಂಸ್ಥೆಯನ್ನು ಬೆಳೆಸಿ ಗ್ರಾಮೀಣ ಪ್ರದೇಶವಾಗಿರ್ತಕ್ಕಂಥ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕಾರಣೀಭೂತರಾಗ್ತಾರೋ ಅಂಥವ್ರನ್ನ ನಿರ್ದೇಶಕರನ್ನಾಗಿ ತರಬೇಕು. ಇವು 3 ನಮ್ಮ ಧ್ಯೇಯ ವಾಕ್ಯ ಈ ಕಳೆದ 3-4 ವರ್ಷದೊಳಗೆ ನಾವು ಮಾಡಿದ್ದೀವಿ. ನಮಗೇನಂದ್ರೆ 8 ವರ್ಷ ಆಗಿರ್ಬೋದು ಚಂದ್ರಸ್ವಾಮಿಗಳು, ನಾನು, ಸಾಮಾನ್ಯ ಇವತ್ತು ರಿಟೈರ್ ಆಗಿರ್ತಕ್ಕಂಥ ಸಿಇಒ ಜವಳಿ ಅವರು 8 ವರ್ಷದ ಹಿಂದೆ ಮೊಟ್ಟ ಮೊದಲನೇದಾಗಿ ಚಂದ್ರಸ್ವಾಮಿ ಕೋಆಪರೇಟಿವ್ ಅರ್ಬನ್ ಬ್ಯಾಂಕಿಗೆ ಪ್ರೊಫೆಷನಲಿಸಮ್ ತರಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡಿದ್ವಿ. ಅದಕ್ಕೆ ಒಂದು ರೌಂಡ್ ಡಿಸ್ಕಷನ್ ಆದ್ಮೇಲೆ
ಎರಡನೇ ರೌಂಡ್ ಮೇಲೆ ಸಾಮಾನ್ಯ ಶಿವರಾಮ್ ಅವರು ಸೇರಿಸಿದ್ರು ಅವ್ರಿಗೆ ಹೇಳಿದ್ರು, ನೋಡ್ರಿ ಟೆಕ್ನಾಲಜಿ ಬಹಳ ಫಾರ್ವರ್ಡ್ ಆಗಿದೆ, ಪ್ರೊಫೆಷನಲ್ ಇರ್ತಕ್ಕಂಥ ಒಂದು ಡೈರೆಕ್ಟರ್ಸ್ ತರೋಣ. ಇಡೀ 2 ಅವಳಿ ಜಿಲ್ಲೆಗೆ ಚಂದ್ರಸ್ವಾಮಿ ಕೋಆಪರೇಟಿವ್ ಬ್ಯಾಂಕ್ ಒಂದು ಮಾಡಲ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಆಗಿ ಯಾಕೆ ಪರಿವರ್ತನೆ ಮಾಡಬಾರದು ಅಂತಕ್ಕಂಥ ಚರ್ಚೆ ನನಗನ್ನಿಸ್ತದೆ 1 ತಿಂಗಳ ಸತತವಾಗಿ ಮಾಡಿದಂತ ಜನರು. ಅದಾದ್ಮೇಲೆ ಕೊರೋನವರು ಯೋಜನೆ ಇದ್ರು, ಬಹಳ ಕೆಲಸದ ಒತ್ತಡ, ಅಷ್ಟರಲ್ಲೇ ಹೋಗಿ ಹೇಳಿದೆ, ನೋಡ್ರಿ ಪ್ರೊಫೆಷನಲಿಸಮ್ ತರಬೇಕು ಅಂತ ನಮ್ಮ ಮನಸ್ಸಿನಾಗರೆ, ನಿಮ್ಮ ಅಭಿಪ್ರಾಯ ಏನು? ಏನಂತ ಏನಿಲ್ಲಪ್ಪ, ನೀವು ಹೆಂಗೆಲ್ಲ ವಿಚಾರ ಮಾಡ್ತೀರಿ, ನಮ್ಮ ಕೆಲಸ ಮತ. ಅದು ಯಾಕೇನೋ ಅವತ್ತಿನ ದಿನಾಂಕಕ್ಕೆ ಆ ಪ್ರೊಫೆಷನಲ್ ಡೈರೆಕ್ಟರ್ಸ್ ಅಂತಂದ್ರೆ ಬೋರ್ಡ್ನೊಳಗೆ ಯಾವ ರೀತಿ ಚಲನವಲನಗಳಾಗ್ತವೆ, ನಿರ್ಣಯಗಳಾಗ್ತವೆ, ಅದು ಪ್ರೊಸೆಸಿಂಗ್ ಆಫ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಎಲ್ಲಿ ಬದಲಾವಣೆಗಳು ಬರ್ತವೆ ಅಂತಕ್ಕಂಥ ಮಾನಸಿಕ ಒತ್ತಡದೊಳಗೆ ಆ ಕೆಲಸ ಆಗುತ್ತಿಲ್ಲ. ಆದರೆ ಅನ್ಕೊಂಡಂತ ವಿಷಯ ಒಂದ್ಸಲ ಕೊರೋನಾ ಮುನ್ನೋಳಿಯವರು ನೆನಪು ಮಾಡ್ಕೊಡ್ತೀನಿ ಅವ್ರಿಗೆ, ಅವ್ರ MLA ತರನಾಗೆ ಕೆಲವೊಬ್ಬರೊಳಗೆ ಕೊಪ್ಪದೊಳಗೆ ಕೃಷಿ ಕ್ಷೇತ್ರಕ್ಕೆ ಒಂದು ಬಜೆಟ್ ಆಗಬೇಕು ಅಂತ ನಮ್ಮ ವಾದ ಇತ್ತು. ಅವತ್ತು ನಾನು ಹೇಳಿದಂತ ವಿಚಾರ ಮಾತಾಡೋದಂತ ತಪ್ಪನ್ನೇ, ಆದ್ರೆ ಅಂತ MLA ಇರೋ ಹೊತ್ತಿನೊಳಗೆ ಯಡಿಯೂರಪ್ಪನವರು ಕೃಷಿ ಕ್ಷೇತ್ರಕ್ಕೆ ಒಂದು ಸೆಪರೇಟ್ ಬಜೆಟ್ ಹೋಗ್ತಕ್ಕಂಥ ಅದಕ್ಕೆ ಈ ಪ್ರೊಫೆಷನಲಿಸಮ್ ಬೇಕು ಅಂತಕ್ಕಂಥ ಒತ್ತಡ ಇಡೀ ರಾಷ್ಟ್ರವ್ಯಾಪಿ ಆಯಿತು. ನನಗೆ ಅನಿಸ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಅನಿಸ್ತು, ಅವರ ರಿಪೋರ್ಟ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಯಾವಾಗ ಬರ್ತಾ ನಮ್ಮ ಶೇರ್ 8 ಲಕ್ಷ ಕೋಆಪರೇಟಿವ್ಸ್ ಇದ್ದೀವಿ, 30 ಲಕ್ಷ ಜನ ಸಹಕಾರಿಗಳಿದ್ದೀವಿ, ನಮ್ಮದು ಟೋಟಲ್ ಇದೇನದ ಪ್ರೊಡಕ್ಟಿವಿಟಿ ಅನ್ನೋದಲ್ಲ, ಅದು ಇವತ್ತಿನ GDP ಒಳಗೆ ನಿನ್ನೆ ಅಮಿತ್ ಶಾ ಒಪ್ಪಿಕೊಂಡು 40% GDP ಒಳಗೆ ಶೇರ್ ಯಾವ್ದಾದ್ರು ಇದ್ರೆ ಅದು ಸಹಕಾರಿ ಕ್ಷೇತ್ರ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕನಿಷ್ಠ ಇಲ್ಲ, ಇನ್ನು ನಾವು ಸುಮ್ಮನೆ ಕೂತು ನಡೆಯಲ್ಲ, ಅನಿವಾರ್ಯ ಕಾರಣದಿಂದ 3 years ಕೂಲಿಂಗ್ ಪೀರಿಯಡ್ ಅಂತ ಒಂದು ಸಬ್ಜೆಕ್ಟ್ ಅನ್ನು ತಂದು ನನಗನ್ನಿಸ್ತದೆ 2 ರಾಜ್ಯದವರು ಇದ್ರ ಬಗ್ಗೆ ವಿರೋಧ ಮಾಡಿದ್ರು, ಪರವಾಗಿ ಮಾಡಿದ್ರು. ಅದು ಮುಂಬೈ ಹೈಕೋರ್ಟ್ ಇರ್ಬೋದು, ಕಲ್ಕತ್ತಾ ಹೈಕೋರ್ಟ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡಿಸಿಷನ್ ಅನ್ನು ಇವತ್ತು ಅಪ್ಲೈ ಮಾಡಿದ್ರು. ಆಮೇಲೆ ಅವ್ರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಸಹಕಾರಿ ಸಚಿವಾಲಯ ಇವಾಗ ಪ್ರಾರಂಭ ಆಗಿ 5 ವರ್ಷ ಆಯಿತು. ಸೊ ಇದಕ್ಕಿಂತ ಹಿಂದ್ಗಡೆ ಕೇಂದ್ರದಲ್ಲಿ ಇದನ್ನು ಯಾರು ಹ್ಯಾಂಡಲ್ ಮಾಡ್ತಿದ್ರು, ಯಾರು ನೋಡ್ಕೊಂತಿದ್ರು ಅಂತಂದ್ರೆ, ಈ ಒಂದು ಸಹಕಾರ ಸಚಿವಾಲಯವನ್ನ ಕೃಷಿ ಸಚಿವರು ಯಾರು ಇರ್ತಾ ಇದ್ರು ಕೇಂದ್ರದಲ್ಲಿ, ಅವ್ರು ಈ ಒಂದು ಸಹಕಾರ ಕ್ಷೇತ್ರವನ್ನು ನೋಡ್ಕೊತಾ ಇದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಮಂತ್ರಿಗಳು ಇರ್ತಾ ಇದ್ರು. ಸೊ ಸಹಕಾರ ಮಂತ್ರಿಗಳು ಇರ್ತಾ ಇದ್ರು. ಸೊ ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಏನಾದ್ರು ಸಹಕಾರ ತೊಂದರೆ ಆದಾಗ ಸೊ ರಾಜ್ಯದ ಸಹಕಾರ ಮಂತ್ರಿಗಳನ್ನು ತಗೊಂಡು ಸೊ ಕೇಂದ್ರದ ಕೃಷಿ ಮಂತ್ರಿಗಳನ್ನು ಭೇಟಿ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು. ಸೊ ಅವಾಗ ಅದಕ್ಕೆ ಅಷ್ಟೊಂದು ಮಾನ್ಯತೆ ಸಿಕ್ಕಾಗಿಲ್ಲ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಕೃಷಿ ಮಂತ್ರಿಗಳನ್ನು ಭೇಟಿ ಆಗಿ ಸಹಕಾರಿ ಬಗ್ಗೆ ಕೃಷಿ ಸಚಿವರಿಗೆ ಕನ್ವಿನ್ಸ್ ಮಾಡಬೇಕಂದ್ರೆ ಅಷ್ಟೇ ಹೆಚ್ಚಿನ ಮಾತ್ರ ಸಿಕ್ಕಿರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ನರೇಂದ್ರ ಮೋದಿ ಅವರ ಸರ್ಕಾರದ ನೇತೃತ್ವದಲ್ಲಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮೊಂದು ಸಹಕಾರ ಇಲಾಖೆಗೆ ಒಂದು ಸಚಿವಾಲಯವನ್ನು ತಂದುಕೊಟ್ಟದ್ದು ಸೊ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಸೊ ಅದೇ ತರನಾಗಿ ಹಲವು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದೆ, ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದೇ ಸಹಕಾರವಾಗಿ ದಿಟ್ಟ ಹೆಜ್ಜೆಯ ಕಾರಣದಿಂದಲೇ ಇವತ್ತು ಒಂದು ಕೇಂದ್ರದಲ್ಲಿ ಸಹಕಾರ ಸಚಿವಾಲಯ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಮಗೊಂದು ಹೆಮ್ಮೆಯ ವಿಷಯ. ಸೊ ಅದೇ ಕಾರಣಕ್ಕೆ ಸಹಕಾರ ಭಾರತಿ ಯಾವ ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಅಂತಂದ್ರೆ, ಸೊ ಇನ್ಕಮ್ ಟ್ಯಾಕ್ಸ್ ಕುರಿತಾಗಿರ್ಬೋದು, ಆಮೇಲೆ ಬ್ಯಾಂಕ್ಗಳಿಗೆ ಸಮಸ್ಯೆಗಳು ಉಂಟಾದಾಗ ಆಗಿರ್ಬೋದು, ಆಮೇಲೆ ನಿರಂತರವಾಗಿ ಸೊಸೈಟಿಗಳಿಗೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಸೊ ಈ ಎಲ್ಲ ವಿಷಯಗಳ ಕುರಿತು ಸಹಕಾರ ಭಾರತಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡೇ ಬಂದಿದೆ. ಸೊ ಅದೇ ತರದಾಗಿ ದೇಶದ ಪ್ರತಿಯೊಂದು ಭಾಗದಲ್ಲೂ ಸ್ಥಳೀಯ ಅವಶ್ಯಕತೆ ಇರತಕ್ಕಂತೆ ಸಹಕಾರ ಸಂಸ್ಥೆಗಳು ಹುಟ್ಟಾಕಿದ್ದಾವೆ, ಸಹಕಾರ ಸಂಸ್ಥೆಗಳು ಬೆಳೆದಿದ್ದಾವೆ. ರೈತರಿಗಾಯ್ತು, ಕಾರ್ಮಿಕರಿಗಾಯ್ತು, ಮಹಿಳೆಯರಿಗಾಯ್ತು ಮತ್ತು ಗ್ರಾಮೀಣ ಭಾಗದ ಸಮುದಾಯಗಳ ಸಬಲೀಕರಣಕ್ಕೆ ಸಹಕಾರ ಸಂಸ್ಥೆಗಳು ಪಾಲ್ಗೊಳ್ತವೆ. ಸೊ ಈ ನಿಟ್ಟಿನಲ್ಲಿ ಸಹಕಾರ ಸಚಿವಾಲಯ ಪ್ರಾರಂಭವಾಗಿ 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಸೊ ಸಹಕಾರ ಚಳವಳಿಯನ್ನ ಮತ್ತೊಂದು ಸಾರಿ ಪ್ರಾರಂಭ ಮಾಡಿ ಸೊ ಸಹಕಾರ ಕ್ಷೇತ್ರಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟಿದೆ. ಸೊ ಮತ್ತು ಹೊಸ ದಿಕ್ಕು ಮತ್ತು ಹೊಸ ಚೈತನ್ಯವನ್ನು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಿದೆ ಅಂತಂದ್ರೆ ಹೆಮ್ಮೆ ಅನ್ಸುತ್ತೆ. 2021 ಜುಲೈ 6ನೇ ತಾರೀಕು ಸಹಕಾರ ಸಚಿವಾಲಯ ಪ್ರಾರಂಭವಾದ ದಿನ. ಸೊ ಮೊನ್ನೆ ನಮ್ಗೆ 2026
ಜುಲೈ 6ನೇ ತಾರೀಕಿಗೆ 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಭಾರತ್ ಟ್ಯಾಕ್ಸಿ ಅಂತಕ್ಕಂಥ ಒಂದನ್ನು ಪ್ರಾರಂಭ ಮಾಡಿದ್ರು. ಸೊ ಅದು ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿದೆ. ಸೊ ಅದೇ ನಿಟ್ಟಿನಲ್ಲಿ ಅವರು ಇನ್ನೂ ಒಂದು ವಿಚಾರವನ್ನ ನಿನ್ನೆ ವ್ಯಕ್ತಪಡಿಸಿದ್ದಾರೆ. ಸಹಕಾರ ವಲಯದಿಂದನೇ ಜೀವ ವಿಮಾ ಇನ್ಶೂರೆನ್ಸ್ ಕಂಪನಿಯನ್ನ ಪ್ರಾರಂಭ ಮಾಡತಕ್ಕಂಥದ್ದು ಅವರ ವಿಷಯ ಇದೆ. ಸೊ ಅದು ಕೂಡ ಸಕ್ಸಸ್ ಆಗೇ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ನಿಟ್ಟಿನಲ್ಲಿ ಅದೇ ತರನಾಗಿ ನಮ್ಮ ಈ ಗಂಗಾವತಿ TNPSC ನ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಪ್ಪ ಮಳಗಿ ಅವರಿಗೆ ಮುಂದಿನ ಸಹಕಾರಿ ಕ್ಷೇತ್ರ ಆಯಿತು, ರಾಜಕೀಯ ಕ್ಷೇತ್ರ ಆಯಿತು ಉನ್ನತವಾಗಲಿ ಅಂತ ಆಶಿಸ್ತಾ ನಮ್ದು ಕೊಪ್ಪಳ ಜಿಲ್ಲೆ ಸಹಕಾರ ಭಾರತಿ ವತಿಯಿಂದ ಪ್ರಾಥಮಿಕ ಶಿಕ್ಷಾ ವರ್ಗ ಮತ್ತು ಸಂಘ ಶಿಕ್ಷಾ ವರ್ಗದ ಶಿಕ್ಷಣ ಪಡೆದು ಕಾಲೇಜು ದಿನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮಂಗಳೂರು ನಗರ ಕಾರ್ಯದರ್ಶಿಯಾಗಿ, ಆ ಬಳಿಕ ರಾಜ್ಯ ಸಮಿತಿ ಸದಸ್ಯರಾಗಿ ವಿದ್ಯಾರ್ಥಿ ಸಂಘಟನೆ ಮತ್ತು ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿರುತ್ತಿದ್ದರು. ರಾಜಕೀಯ ಶಾಸ್ತ್ರದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಸಾಣೂರು ಗ್ರಾಮ ಪಂಚಾಯತ್ನಲ್ಲಿ 3 ಅವಧಿಗೆ ಸದಸ್ಯರಾಗಿ 2 ಅವಧಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ನಡೆಸಿದ್ದು, ಇವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳಲ್ಲಿ ಅಧ್ಯಯನಶೀಲತೆ ಮತ್ತು ಅಪಾರ ಅನುಭವವನ್ನು ಪರಿಗಣಿಸಿ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಗೊಂಡು ರಾಜ್ಯಾದ್ಯಂತ ಹಲವಾರು ತರಬೇತಿ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರುತ್ತಾರೆ. ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಜೆಸಿಸ್ ಇಂಟರ್ನ್ಯಾಷನಲ್ನ ರಾಷ್ಟ್ರೀಯ ತರಬೇತಿದಾರರಾಗಿ 100 ತರಬೇತಿ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಂಡಿರುತ್ತಾರೆ. ಕಾರ್ಕಳ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಬಳಿಕ ಬಿಜೆಪಿ ವಕ್ತಾರರಾಗಿ, ಅನಂತರ ಜಿಲ್ಲಾ ಪ್ರಶಿಕ್ಷಣ ವರ್ಗ ಪಂಚಾಯತ್ ರಾಜ್ ಪ್ರಕೋಷ್ಠ ಸಂಚಾಲಕರಾಗಿ, ರಾಜ್ಯ ಪಂಚಾಯತ್ ರಾಜ್ ಪ್ರಕೋಷ್ಠ ಮಂಗಳೂರು ವಿಭಾಗದ ಸಂಚಾಲಕರಾಗಿಯೂ ಸಹ ಕಾರ್ಯನಿರ್ವಹಿಸಿರುತ್ತಾರೆ. ಸ್ಥಳೀಯ ಆಡಳಿತದ ಸಾಧನೆಗಾಗಿ ಇವರ ಅಧ್ಯಕ್ಷ ಅವಧಿಯಲ್ಲಿ ಸಾಣೂರು ಗ್ರಾಮ ಪಂಚಾಯತ್ ಅಂತಾರಾಷ್ಟ್ರೀಯ ಗೂಗಲ್ ಗ್ರಾಮ ಪಂಚಾಯತ್ ಪುರಸ್ಕಾರ ಮತ್ತು ರಾಷ್ಟ್ರಪತಿಯಿಂದ ನಿರ್ಮಲ್ ಗ್ರಾಮ ಪಂಚಾಯತ್ ಪುರಸ್ಕಾರವನ್ನು ಪಡೆದಿರುತ್ತಾರೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಕಳೆದ 2 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಇವರು ಸಾಣೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಕಳೆದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ KMF ಮಂಗಳೂರು ಇದರ ನಿರ್ದೇಶಕರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸಾಣೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ಕಾರ್ಕಳದ ಪರಂಪರಾ ಅಭಿವೃದ್ಧಿ ದೇಶ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಹಾಗೂ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ವ್ಯಾಪ್ತಿಯನ್ನು ಒಳಗೊಂಡ ಬಹುರಾಜ್ಯ ಸಹಕಾರಿ ಸಂಸ್ಥೆ ಭಾರತೀಯ ಟೂರಿಸಂ ಡೆವಲಪ್ಮೆಂಟ್ ಕೋಆಪರೇಟಿವ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಹಕಾರ ಭಾರತೀಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಹೆಚ್ಚಿನೆಲ್ಲ ಜಿಲ್ಲೆಗೆ ಪ್ರವಾಸ ಮಾಡಿ ಸಂಘಟನೆಯ ವಿಸ್ತಾರವನ್ನು ನಡೆಸುತ್ತಾ ಇಂದು ಗಂಗಾವತಿಗೆ ಆಗಮಿಸಿ ಉಪನ್ಯಾಸವನ್ನು ನಮಗೆ ನೀಡಲಿದ್ದಾರೆಂದು ತಿಳಿಸಲು ಅಭಿನಂದಿಸುತ್ತೇನೆ. ಧನ್ಯವಾದ. 4 ಪದ ಪ್ರತಿಬಿಂಬಿಸುತ್ತದೆ. ಬಹುಶಃ ಪ್ರಾಚೀನ ಭಾರತದ ಸಂಸ್ಕೃತಿಯ ಮೂಲ ಸೆಲೆ ಸಹಕಾರ. ನಮ್ಮ ದೇಶದ ಅವಿಭಕ್ತ ಕುಟುಂಬ ಇರ್ಬೋದು, ಕುಟುಂಬ ಪದ್ಧತಿ ಇರ್ಬೋದು, ಇದು ಯಾವುದೇ ಕಾನೂನಿಗೆ ಮೀರಿ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಸಹಕಾರದ ತತ್ವ ಸಹಸ್ರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯ ಭಾಗವಾಗಿ ಬಂದಿದೆ. ಅದಕ್ಕೋಸ್ಕರ ಈ ಸಹಕಾರ ತತ್ವ ಏನಿದೆ, ಸಹಕಾರ ಕಾನೂನು ಏನಿದೆ, ಇದು 1844 ಇಂಗ್ಲೆಂಡಿನ ರಾಪಡೇಲ್ ಪಟ್ಟಣದಲ್ಲಿ ಪ್ರಪ್ರಥಮ ಸಹಕಾರಿ ಸಂಘ ಸ್ಥಾಪನೆಯಾದರೂ ಕೂಡ ಮಾರ್ಗರೆಟ್ ಥ್ಯಾಚರ್ ಇಂಗ್ಲೆಂಡಿನ ರಾಣಿ ಹೇಳಿದ್ರು, ನಮ್ಮ ದೇಶದಲ್ಲಿ ಸರ್ಕಾರಿ ಕಾನೂನು ಪ್ರಾರಂಭ ಆದರೂ ಕೂಡ ಭಾರತದ ಕುಟುಂಬ ಪದ್ಧತಿ ಸಹಸ್ರಾರು ವರ್ಷಗಳಿಂದ ಸಹಕಾರ ಎನ್ನುವ ಪದಕ್ಕೆ ಒಂದು ಅಲಿಖಿತವಾದಂತಹ ಒಂದು ಪದ್ಧತಿ ಅಂತ ಹೇಳಿ ಮಾರ್ಗರೆಟ್ ಥ್ಯಾಚರ್ ಅವರು ಭಾರತದ ಸಂಸ್ಕೃತಿಯ ಬಗ್ಗೆ ಹೇಳಿದರು. ಹಾಗಾಗಿ ಇವತ್ತು ಭಾರತೀಯರ ಸಂಸ್ಕೃತಿಯ ಮೂಲ ಸೆಲೆಯೇ ಸಹಕಾರ. ಹಾಗಾಗಿ ಇಡೀ ಜಗತ್ತಿಗೆ ಸಹಕಾರದ ಮೂಲ ತತ್ವವನ್ನು ಕೊಟ್ಟದ್ದು ನಾವು ಭಾರತೀಯರು ಅಂತ ಹೇಳುವಂತಹ ಹೆಮ್ಮೆ ನಮಗಿದೆ. ಅಮಂತ್ರಮಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ ತತ್ರ ದುರ್ಲಭ. ಇದು ಸಂಸ್ಕೃತದ ಒಂದು ಸುಭಾಷಿತ. ಆ ಸುಭಾಷಿತ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಅಮಂತ್ರಮಂ ಅಕ್ಷರಂ ನಾಸ್ತಿ. ಪುರೋಹಿತರು ಮಂತ್ರ ಹೇಳ್ತಾರೆ, ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಮಂತ್ರವಾಗಬಲ್ಲಂತ ಶಕ್ತಿ ಇದೆ. ನಾವು ಹಿಂದೆ ಪುರಾಣದ ಕಥೆಗಳಲ್ಲಿ ಕೇಳಿದ್ದೇವೆ, ಮಳೆ ಬಾರದಾಗ ಪರ್ಜನ್ಯ ಜಪ ಮಾಡ್ತಾ ಇದ್ವಿ. ಅಂದ್ರೆ ವರುಣ ದೇವರನ್ನ ಸಂಪ್ರೀತಿಗೊಳಿಸಲಿಕ್ಕೆ ನಾವು ವರುಣ ಯಜ್ಞ ಮಾಡಿ ವರುಣ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಇದ್ವಿ. ಈ ಸರಳವಾದ ಅಕ್ಷರಗಳ ಜೋಡಣೆಯಿಂದ ಒಂದು ಗತಿಬದ್ಧವಾಗಿ ಉಚ್ಚಾರ ಮಾಡೋದ್ರಿಂದ ಮಂತ್ರವಾಗಬಲ್ಲಂತಹ ಶಕ್ತಿ ಆ ಸಾಮಾನ್ಯ ಅಕ್ಷರಗಳೇ ಬಿಟ್ಟು ಆ ಮಂತ್ರೋಚ್ಚಾರಣೆಯಿಂದ ಮಳೆ ಬರ್ತಾ ಇತ್ತು ಅಂತ ಹೇಳಿ ನಾವು ಕೇಳಿದ್ದೇವೆ. ದೀಪಕ ರಾಗದಿಂದ ಒಬ್ಬ ಸಂಗೀತಗಾರ ಹಾಡಿ
ಕತ್ತಲಿನಲ್ಲಿ ಬೆಳಕನ್ನ ತೋರಿಸ್ತಾ ಇದ್ದ ಅಂತೇಳಿ ನಾವು ಕೇಳಿದ್ದೇವೆ. ಅಂದ್ರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಆದ್ರೆ ಆ ಶಕ್ತಿಯುತವಾದ ಮಂತ್ರಗಳು ಬರೇ ಸಾಮಾನ್ಯವಾದಂತಹ ಅಕ್ಷರಗಳ ಜೋಡಣೆಯಿಂದ ಆ ಮಂತ್ರಕ್ಕೆ ಶಕ್ತಿ ಬರ್ತದೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲ ವರೌಷಧಂ. ನಮ್ಮ ಸುತ್ತಮುತ್ತ ಇರುವಂತಹ ಸಸ್ಯ ಪ್ರಪಂಚವನ್ನು ನೋಡಿದರೆ ಯಾವುದೂ ಕೂಡ ಔಷಧಿಯ ಗುಣ ಹೊಂದಿಲ್ಲ ಅಂತ ನಾವು ಹೇಳುವಾಗಿಲ್ಲ. ನಮಗೆ ತಿಳಿಯದೇ ಇರಬಹುದು, ಆದರೆ ಪ್ರತಿಯೊಂದು ಕಳೆ ಗಿಡದಲ್ಲಿಯೂ ಕೂಡ ನಮ್ಗೆ ಗೊತ್ತಿದೆ. ವಿದೇಶದಿಂದ ಗೋಧಿ ಆಮದು ಮಾಡುವಾಗ ಒಂದು ಗಿಡ ಬಂದಿತ್ತು, ಕೊನೆಗೆ ನಾವು ಅದನ್ನ ಕಮ್ಯುನಿಸ್ಟ್ ಗಿಡ ಅಂತ ಹೇಳಿದೆವು. ಅದಕ್ಕೆ ನಮ್ಮ ಗ್ರಾಮ ಭಾಷೆಯಲ್ಲಿ ನಾಯಿ ತುಳಸಿ ಅಂತ ಹೇಳ್ತಿದ್ವಿ. ತುಳಸಿಯ ಹಾಗೆ ಬರ್ತಾ ಇತ್ತು. ಆದ್ರೆ ಆ ತುಳಸಿ, ಆ ಕಳೆ ಗಿಡ, ಅದನ್ನ ಕಿತ್ತು ಬಿಸಾಡ್ತಾ ಇದ್ದೀವಿ. ನಮ್ಮ ಗದ್ದೆಯಲ್ಲಿ ಬೆಳೆದ್ರೆ ಅದನ್ನ ಕಿತ್ತು ಬಿಸಾಡ್ತಾ ಇದ್ದೀವಿ. ಅಂತಹ ಗಿಡದ ಎಲೆ ಕೂಡ ನಾವು ಏನಾದ್ರೂ ಚಿಕ್ಕಂದಿನಲ್ಲಿ ಆಟ ಆಡುವಾಗ ಬಿದ್ದರೆ, ಗಾಯ ಆದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಎಲೆಯನ್ನ, ಆ ಗಿಡವನ್ನ ಕಂಡು ಅದರ ಎಲೆಯನ್ನ ಜಜ್ಜಿ ಅದರ ರಸವನ್ನ ನಾವು ಆ ಒಂದು ಗಾಯಕ್ಕೆ ಹಿಂಡ್ತಾ ಇದ್ದೆವು. ನಮ್ಗೆ ಗೊತ್ತಿರಲಿಲ್ಲ. ಚಿಕ್ಕ ಮಕ್ಕಳಿರುವಾಗ ಅದಕ್ಕೆ ರಕ್ತ ಹೆಪ್ಪುಗಟ್ಟುವಂತಹ ಒಂದು ಔಷಧಿಯ ಗುಣ ಆ ಒಂದು ವೀಡ್, ಆ ಕಳೆ ಗಿಡಕ್ಕೂ ಇತ್ತು. ಹಾಗಾಗಿ ಸಹಕಾರರಾದ ಶ್ರೀ ಚಂದ್ರಬಾಬು ಅವರಿಗೆ ಸಹಕಾರ ವತಿಯಿಂದ, ಸಹಕಾರ ಭಾರತ ಕೊಪ್ಪಳ ಜಿಲ್ಲೆ ವತಿಯಿಂದ ಧನ್ಯವಾದ ಅರ್ಪಿಸುತ್ತಾ ಅವರ ಸಣ್ಣ ಕಿರುಪರಿಚೆಯನ್ನು ನಿಮ್ಮ ಮುಂದೆ ನೀಡಲಿದ್ದೇನೆ. ಇವರು ಗಂಗಾವತಿ ತಾಲೂಕಿನ ಕೆಸರಗಿ ಗ್ರಾಮದಲ್ಲಿ ದಿನಾಂಕ 1/6/1974 ಜನಿಸಿ ಅವರ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಲ್ಲೇ ಮುಗಿಸಿ, ನಂತರ ಪ್ರೌಢ ಶಿಕ್ಷಣವನ್ನು ಏರೂರು ಗ್ರಾಮದಲ್ಲಿ ಮುಗಿಸಿ ಪಿಯುಸಿಯನ್ನು ಗಂಗಾವತಿಯ ಕೊಡೂರೇಶ್ವರ ಕಾಲೇಜಿನಲ್ಲಿ, ನಂತರ BA ಪದವಿ ಶಿಕ್ಷಣವನ್ನು ಹೊಸಪೇಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ಮುಂದಿನ ಉನ್ನತ ವ್ಯಾಸಂಗ LLB ಲಾಭವನ್ನು ಧಾರವಾಡದ ವಿಶ್ವವಿದ್ಯಾಲಯ ಕಾನೂನು ಮಹಾವಿದ್ಯಾಲಯ ಮುಗಿಸಿ 2000 ಇಸ್ವಿ ವಕೀಲ ವೃತ್ತಿಯನ್ನು ಹಿರಿಯ ವಕೀಲರಾದ ಶ್ರೀ RB ಕಾಂಗ್ರೆಟ್ಟಿ ಮತ್ತು ಶ್ರೀ ಮಾಡೆಲ್ ಹಾಸನಾಳ್ ಅವರಲ್ಲಿ ಪ್ರಾರಂಭಿಸಿದರು. ನಂತರ 2004ರಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರು ಹಾಗೂ ಅಂಗಡಿಯ ಅಧ್ಯಕ್ಷರಾದರು ಮತ್ತು 2009ರಿಂದ 2026ರವರೆಗೆ ತಾಲೂಕು ಬಿಜೆಪಿ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಂತರ 2011ರಲ್ಲಿ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿ, 2012ರಲ್ಲಿ APMC ನಿರ್ದೇಶಕರಾಗಿ, 2018ರಲ್ಲಿ ಕೊಪ್ಪಳ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ಮತ್ತು ಪರಿವರ್ತನಾ ರ್ಯಾಲಿಯ ಸಂಚಾಲಕರಾಗಿ 2019ರಿಂದ 2025ರವರೆಗೆ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮಂಡಲ ಅಧ್ಯಕ್ಷರಾಗಿದ್ದಲ್ಲದೆ ಪ್ರಸ್ತುತ ಕೊಪ್ಪಳ ಜಿಲ್ಲಾ ಭಾಜಪದ ಸಹಕಾರ ಪ್ರಕೋಪದ ಸಂಚಾಲಕರಾಗಿದ್ದು, ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಸೇವೆ ಮಾಡಲು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲೆಂದು ಕೊಪ್ಪಳ ಜಿಲ್ಲೆ ಸಹಕಾರ ಭಾರತಿ ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಮುಂದೆ ಅವರು ತಮ್ಮ ಹಿತವಚನಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ನಾನು ಗಂಗಾವತಿ ತಾಲೂಕು ಒಕ್ಕೂಟ ಒಕ್ಕೂಟದ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಮತ್ತೇನು ಕಳೆದ 2 ವರ್ಷಗಳಿಂದ ಮತ್ತು ಹೋರಾಟ ಮನೋಭಾವನೆಯಲ್ಲಿ ಮತ್ತು ನನ್ನ ಸೇವೆಯನ್ನು ತೆಗೆದುಹಾಕಿದ್ದಕ್ಕಾಗಿ ಆ ಸಂಸ್ಥೆಗೆ ಕೇಳಲು ಹೋದಾಗ ಅಲ್ಲಿ ನಡೆದಂತ ಘಟನಾವಳಿಯನ್ನ ಮತ್ತು ನಾನು ಹೋರಾಟದ ಮೂಲಕ ಪಡೆದುಕೊಂಡು ಮತ್ತು ಸಂಸ್ಥೆಯ ಅಧ್ಯಕ್ಷರು ಸತತ 2 ವರ್ಷಗಳ ಕಾಲ ನ್ಯಾಯದ ಮೂಲಕ ಮತ್ತು ನಾನು ಆ ಸಂಸ್ಥೆಯ ಅಧ್ಯಕ್ಷ, ಹಲವಾರು ರೀತಿಯ ಹಿರಿಯ ವ್ಯಕ್ತಿಗಳು, ದುರಂಡರಿ ಕಾರ್ಯಕರ್ತರು ಆಗಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ, ಈ ತಾನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಏನು ಕ್ಷೇತ್ರದ ಮಾಜಿ ಶಾಸಕರಾದ ಪರಣ ಮೌಳ ಇರ್ಬೋದು, ಮಾಜಿ ಸಂಸದರಾದ ಶಿವರಾಮೇಗೌಡ ಇರ್ಬೋದು, ತಿಪ್ಪೇಂದ್ರ ಸ್ವಾಮಿ ಇರ್ಬೋದು, ಶಾಸಕರಿರ್ಬೋದು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮತ್ತು ಸಹಕಾರಿ ವಲಯದ ನನ್ನ ಏನು ಒಂದು ಪ್ರಯತ್ನ ಮಾಡಿ ಒಂದು ಅಧ್ಯಕ್ಷರು ಎಲ್ಲರೂ ಕಾರ್ಯಕರ್ತರಾಗಿದ್ದೀರಿ. ಮತ್ತು ತಾವೇನು ಕೊಪ್ಪಳ ಜಿಲ್ಲೆಯ ಒಂದು ಸಹಕಾರ ಭಾರತದಿಂದ ಮತ್ತು ನನ್ನನ್ನ ಮತ್ತು ರಾಷ್ಟ್ರೀಯ ಸಂರಕ್ಷಕರ ಒಂದು ಸಮ್ಮುಖದಲ್ಲಿ ಮತ್ತು ನರಸಿಂಹ ಕಾಮತ್ ಹಿರಿಯ ಮತ್ತು ಒಂದು ಪ್ರೇರಣಾದಾಯಕ ಭಾಷಣಕಾರರ ಸಮ್ಮುಖದಲ್ಲಿ ಉತ್ತೇನು ಜಿಲ್ಲೆಯ ಸಹಕಾರಿ ಭಾರತೀಯ ಎಲ್ಲ ಪದಾಧಿಕಾರಿಗೆ ನನ್ನ ಸನ್ಮಾನಿಸಿದ್ದಕ್ಕಾಗಿ ಅವರಿಗೆ ನಾನು ಮೊದಲ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮವನ್ನು ಹೇಳೋದಷ್ಟೇ, ಇವತ್ತು ತಾವೇನು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಈ ಸಂಸ್ಥೆ ಅಧ್ಯಕ್ಷರಾಗಲು ಪ್ರೇರಣಾದಾಯಕರಾಗಿದ್ದೀರಿ. ಮುಂಬರುವ ದಿನಮಾನಗಳಲ್ಲಿ ಈ ಜಿಲ್ಲೆಯಲ್ಲಿ ಸಹಕಾರಿ ವಲಯದಲ್ಲಿ ಯಾವುದೇ ಒಂದು ಹೋರಾಟಕ್ಕೆ ಮುಂಚೂಣಿಯಾಗಿ ತಮ್ಮ ಏನು ಆಶೋತ್ತರಗಳ ಈಡೇರಿಸಲು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತು ತಾವೇನು ಕೊಟ್ಟಂತ ಒಂದು ಪ್ರೇರಣೆಯಿಂದ ಸಮರ್ಥವಾಗಿ, ಪ್ರಾಮಾಣಿಕವಾಗಿ, ಸ್ವಾರ್ಥರಹಿತವಾಗಿ, ಜಾತ್ಯರಹಿತವಾಗಿ ಈ ಜಿಲ್ಲೆಯ ಸಹಕಾರ ಸಂಸ್ಥೆ ಉಳಿಬೇಕು, ಈ ಜಿಲ್ಲೆಯ ಸಹಕಾರ ಪ್ರಕ್ರಿಯೆ ಸಹಕಾರಗಳನ್ನು ಉಳಿಬೇಕು ಮತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಎಲ್ಲ ಸಹಕಾರಿ ವಲಯ ಮತ್ತು ಅತ್ಯಂತ ಅಭಿವೃದ್ಧಿಯತ್ತ ಮುನ್ನುಗ್ಗಲು ನನ್ನ ಅಳಿಲು ಸೇವೆಯನ್ನು ತಮ್ಮ ಸಮ್ಮುಖದಲ್ಲಿ ಮತ್ತು ಮಾತುಕೊಡ್ತೀನಿ, ಪ್ರೇರಣಾದಾಯಕವಾಗಿ ನನ್ನ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಮೂಲಕ ನನ್ನೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಲ್ಲಿ ನನ್ನ ಅಭಿನಂದನೆ ಅವರ ಮಾತನ್ನು ಮುಗಿಸ್ತಾ ಇದ್ದೇನೆ. ರಮೇಶ್ ವಿದ್ಯಾರ್ಥಿಗಳು ಮತ್ತು ಸೌರವ್ ನರಸಿಂಹ ಕಾಮತ್ ಅವರು ಮತ್ತು ಪ್ರಾಸ್ತಾವಿಕ ಮಾತನಾಡಿರ್ತಕ್ಕಂಥ ನಮ್ಮ ಶಬರೇಂದ್ರ ಬಣಕರ್ ಅವರು, ಹಾಗೆ ಈ ಸಹಕಾರದ ಗೀತೆ ಮಾಡಿರ್ತಕ್ಕಂಥವರು ಎಲ್ಲರ ವಿಚಾರಗಳನ್ನ
ಕೇಳಿದಾಗ ಸಹಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀ ನನಗಿದ್ದರೆ ನಾನು ನಿನಗೆ ಅನ್ನೋದು ಇದು ಸಹಕಾರ. ಇದು ಏನಾಗಿದೆ ಅಂದ್ರೆ ನಾವು ಒಬ್ಬನೇ ಸಮಾಜದಲ್ಲಿ ಬದುಕಕ್ಕಾಗೋದಿಲ್ಲ, ಎಲ್ಲರ ಸಹಾಯ ಸಹಕಾರ ಬೇಕೇ ಬೇಕು. ನಾನಾಗಿ ಈಗಾಗಲೇ ಹೇಳಿದ ಪತ್ರ ಹೋಗದಂತೆ ಸಹನಾವತ್ತು ಸಹನಾಭನಂತು ಸಹಮನೆ ಎನ್ನುವ ಹಾಗೆ ಎಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಕೂಡಿ ದುಡಿಯೋಣ, ಎಲ್ಲರೂ ಕೂಡಿ ಊಟ ಮಾಡೋಣ ಅಂತಕ್ಕಂಥದ್ದು ಏನಿದು ಒಂದು ಸಹಕಾರದ ಮಂತ್ರ ಇದೆಯಲ್ಲ, ಈ ಮಂತ್ರ ಘೋಷಣೆಯನ್ನೇ ಒಂದು ಸಹಕಾರದ ಕಾರ್ಯರೂಪದಲ್ಲಿ ಬರ್ತಕ್ಕಂಥದ್ದಾಗಿದೆ. ಈಗಾಗಲೇ ವೇದ ಉಪನಿಷತ್ತುಗಳ ಸಹಕಾರದ ಮಂತ್ರಗಳಿದೆ. ಹಾಗೆಯೇ ಬಸವಾದಿ ಶರಣರ ವಚನಗಳನ್ನು ತೆಗೆದುಕೊಂಡಾಗ ಕಾಗೆ ಒಂದು ಅಗುಲು ಕಂಡರೆ ಕಡಿಯುವುದು ತನ್ನ ಬಳಗವನ್ನು, ಕೋಳಿ ಒಂದು ಅಗುಲು ಕಂಡರೆ ಕಡಿಯುವುದು ತನ್ನ ಬಳಗವನ್ನು, ಕಾಗೆ ಕೋಳಿಗಳಿಗಿಂತ ಕರಕಷ್ಟನ ಆಗಬಾರದು ಮನುಷ್ಯ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಬಹುಶಃ ಇವತ್ತು ಪಶು ಪಕ್ಷಿಗಳೇ ಅಂತ ಸಹಕಾರ ಇರುವಾಗ ಮಾನವನಾಗಿ ಮಾನವೀಯ ಮೌಲ್ಯತೆಗಳಿಂದ ಬದುಕಿದಾಗ ಮಾತ್ರ ಅವರಿಗೆ ಹೆಸರುವಾಗಲಿಕ್ಕೆ ಸಾಧ್ಯತೆ ಇದೆ. ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಬದುಕಿದಾಗ ಮಾತ್ರ ಮಾನವನಾಗಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಬಹುಶಃ ನಾವೆಲ್ಲರೂ ಇವತ್ತು ವಿಚಾರ ಮಾಡುವಂಥದ್ದು ಏನಿದೆ, ಸಹಕಾರ ಸಂಘ ತನ್ನ ಒಂದು ಯಾವುದೇ ಲಾಭಾಂಶ ಕೈ ಮಾಡತಕ್ಕಂಥದ್ದಕ್ಕೆ ಸಂಘ ಕರೆಯ ದಿನ ಸುಗುಣ ಭೂತಿರುವುದಕ್ಕೋಸ್ಕರವಾಗಿ ಅಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳ ಬೇಕಾಗದೆ ಇವತ್ತು ಮಾಡುವಂತಹ ಕಾರ್ಯಕ್ರಮ. ಇವತ್ತು ಈಗಾಗಲೇ ನಮ್ಮ ನರಸಿಂಹ ಕಾಮಕರವರು ಮಾತನಾಡುವಾಗ ಬಹುಶಃ ಎಲ್ಲ ವಿಚಾರಗಳಲ್ಲಿ ಆಡುಪುಟದ ಸೊಪ್ಪಿಲ್ಲ ನರಸಿಂಹ ಮತ್ತು ಕಾಮಕರವರು ಹೇಳತಕ್ಕಂಥ ವಿಷಯಗಳಿಲ್ಲ ಅಂತ ಹೇಳ್ಬೋದಾಗಿದೆ. ಅವರು ಸುದೀರ್ಘವಾದ ಭಾಷೆ ಕೇಳಿದಾಗ ಬಹುಶಃ ನಮಗೇನು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದ್ರೆ ನಾವು ಹೊರಲೋಕದಲ್ಲಿ ನಾವು ಸಹಕಾರದ ಬಗ್ಗೆ ನಾವು ಮಾತಾಡೋದ್ರಿಂದ ಅಲ್ಲಿ ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥ ಒಂದು ಕಾರ್ಯಗಳ ವೈಖರಿಗಳನ್ನ ಇವತ್ತು ಅವರು ಬಹಳ ಸುಂದರವಾಗಿ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಕಾರದಿಂದ ಏನೇನು ಬೆಲೆಗಳನ್ನು ನಾವು ಬೆಳೀತಿರುವುದನ್ನ ತಿಳಿಸುತ್ತೆ. ನಾನೊಂದು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ, ಈ ತಾನೇ ನಾನು ಒಂದು ಪುಸ್ತಕ ಕೊಡ್ತಾ ಇದ್ದೆ. ಅದು ಕುವೆಂಪುರವರ ಮಗನಾಗಿರ್ತಕ್ಕಂಥ KP ಪೂರ್ಣಚಂದ್ರ ಪ್ರೇಮಿಸಿಯವರು ಇದ್ದಾರೆ. ಅವರು ಒಂದು ಪುಸ್ತಕವನ್ನು ಇವತ್ತು ಬೆಳಗ್ಗೆ ನೋಡಿದ್ರು, ಕಡಲವಾಲ ಅಂತಕ್ಕಂಥ ಒಂದು ಪುಸ್ತಕವನ್ನು ನೋಡಿದೆ. ಅದು ಅವರು ತಂದೆಯವರು ಅವರಿಗೆ ಪತ್ರ ಬರ್ತಾರೆ, ಕುವೆಂಪುರವರು ಒಂದು ಪತ್ರ ಬರ್ತಾರೆ, ನನಗೆ ಜೇನುತುಪ್ಪದ ಅವಶ್ಯಕತೆ ಇದೆ, ಜೇನುತುಪ್ಪ ತೆಗೆದುಕೊಂಡು ಬಂದು ನಾನು ಊರಿಗೆಲ್ಲ ಹೋಗಿದೆಯಲ್ಲ, ಆ ಮಲೆನಾಡಿನಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಪತ್ರ ಬರುತ್ತೆ. ಪತ್ರ ಬರೆದಾಗ ತಂದೆಯವರ ಆಸೆಯಂತೆ ಇವರು ಪೂರ್ಣಚಂದ್ರ ತೇಜಸ್ವಿಯವರು ಅಲ್ಲಿ ಒಂದು ಸಹಕಾರ ಜೇನುತುಪ್ಪ ಮಾರಾಟ ಮಾಡುವಂತಹ ಒಂದು ಸಹಕಾರ ಸಂಸ್ಥೆಗೆ ಹೋಗ್ತಾರೆ. ಸಹಕಾರ ಸಂಸ್ಥೆಗೆ ಹೋದಾಗ ಅವರು ಕಾನೂನಿನ ಅನೇಕ ವರ್ಣಗಳನ್ನು ಮಾಡ್ತಾರೆ, ಆಮಂತಾರೆ. ಆಮೇಲೆ ಬೆಲೆಗಳನ್ನು ವಿಚಾರ ಮಾಡುವಾಗ ಅದು 10 ರೂಪಾಯಿ ಒಂದು ಬೆಲೆ, ಒಂದು 10 ರೂಪಾಯಿ ಒಂದು ಬಾಟ್ಲು ಅಂತ ಇರ್ತಾರೆ. 10 ರೂಪಾಯಿ ಒಂದು ಬಾಟ್ಲಿ ಆದಾಗ ಅಪ್ಪಾಜಿ ಬಹಳಷ್ಟು ಬೇಕಾಗುತ್ತೆ, 15 ದಿವಸ ಒಂದು ಬಾಟ್ಲಿ ಹೋಗುತ್ತೆ. ಹಾಗಾಗಿ 7 ಬಾಟಲಿಗಳನ್ನು ತೆಗೆದುಕೊಂಡು ಹೋಗ್ಬೇಕಂತ 70 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. 70 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಸಹಕಾರ ಸಂಘದಲ್ಲಿ ಕೇಳಿದಾಗ ಕೊಡ್ಲಿಕ್ಕೆ ಇನ್ನು 75 ರೂಪಾಯಿ ಕೊಟ್ಟರೆ ನಿಮ್ಗೊಂದು ಡಬ್ಬನೇ ನಾವು ಒಂದು ಜೇನುತುಪ್ಪದ ಡಬ್ಬವನ್ನು ಕೊಡ್ತೀವಿ ಅಂತ ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನೇನು ಚಲೋ ಮಾಲೋ ಕೆಟ್ಟ ಮಾಲೋ ಇಷ್ಟೊಂದು ಚೀಪ್ ರೇಟ್ನಲ್ಲಿ ಒಂದು ಡಬ್ಬನ ಕೊಡ್ತೀವಿ ಅಂತಂದ್ರೆ ಇದು ಹೆಂಗ ಅಂತ ಕೇಳ್ತಾರೆ ಹುಡುಗರನ್ನ. ಸರ್, ಇದು ಸಹಕಾರ ಸಂಘದ ಒಂದು ವ್ಯವಹಾರ, ಇಲ್ಲಿ ಏನಾದ್ರು ನಾವು ಅವ್ಯವಹಾರ ಮಾಡಿದ್ರೆ ನಮ್ಗೆ ಕೊಳವನ್ನು ಹಾಕ್ತಾರೆ ಅಂದ್ರೆ ಬೇಡಿಯನ್ನು ಹಾಕ್ತಾರೆ ಅಂತ ಹೇಳ್ತಾರೆ. ಬಹುಶಃ ಎಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಸಹಕಾರ ಸಂಘದ ಒಂದು ಮಾತನ್ನು ಇವತ್ತು ನೆನೆಸಿಕೊಳ್ಬೇಕು. ಒಂದು ಸಹಕಾರ ಸಂಘದಲ್ಲಿ ಹಣಕ್ಕೆ ಅಲ್ಲಿ ಮಹತ್ವ ಇಲ್ಲ, ಗುಣಕ್ಕೆ ಮತ್ತು ಮೌಲ್ಯಯುತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಮಹತ್ವ ಇರುವುದನ್ನು ತೆಗೆದುಕೊಂಡಾಗ ಆ ಕಾಲದಲ್ಲಿ ಬರೆದಿರ್ತಕ್ಕಂಥ ಮಾತುಗಳನ್ನು ನೆನೆಸಿಕೊಂಡಾಗ ಇವತ್ತು ನಾನು ಓದಿದ್ದು ಸಾರ್ಥಕ ಅನಿಸುತ್ತದೆ. ಇವತ್ತಿನ ಈ ಸಂದರ್ಭದಲ್ಲಿ ಈ ಸಹಕಾರ ಸಂಘ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಲ್ಲಿ ನಮ್ಮ ರೈತರಿಗೆ, ನಮ್ಮ ಗ್ರಾಹಕರಿಗೆ ಒಳ್ಳೆಯ ರೀತಿಯಲ್ಲಿ ಆಗುವಂತಹ ಸಹಕಾರ ಸಂಘ ನಮಗೆ ಬಾಳಿಗೆ ಮೆಚ್ಚುಗಾಗುವಂತಹ ಕಾರ್ಯವನ್ನು ಮಾಡಿ ತಿಳಿಸಿ, ಹಾಗೆ ನಮ್ಮ ಮಳಿಗೆ ಚೆನ್ನಪ್ಪನವರು ಮಾಡತಕ್ಕಂಥ ಇವತ್ತಿನ ಸಂಕಲ್ಪ ಏನಿದೆಯಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಸಹಕಾರ ಸಂಘ ಇದೆ, ಅದಕ್ಕೆಲ್ಲ ನನ್ನ ಬೆನ್ನೆಲುಬಾಗಿರ್ತೀನಿ. ನಿಮ್ಮ ಜೊತೆಗೆ ನಾನು, ನಮ್ಮ ಜೊತೆಗೆ ನೀವು ಅನ್ನೋದಂತಕ್ಕಂಥ ಘೋಷಣೆ ಮಾಡುವಾಗ ಅವರಿಗೂ ಸಹ ನಿಮ್ಮ ಸಹಕಾರದಲ್ಲಿ ನಿಮ್ಮ ಸಹಕಾರ ಅವರಿಗೆ ಇದೇ ರೀತಿಯಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಹೊಂದಲಿ ಅಂತಕ್ಕಂಥ ಮಾತು ಹೇಳ್ತಾ